ಹೆಸರು ಹರ್ಷ ಅಂತ. ಎಲ್ಲಿಂದ ಬಂದಿದ್ದೀರಾ? ಯಾವ ತಳಿ ಇದು? ಪಂಜಾಬ್ ಬೀಟಲ್ ತಳಿ ಅಂತ. ಬೀಟಲ್ ತಳಿ ಎಷ್ಟು, ಒಂದು ವರ್ಷ ಆಗಿದೆಯಾ? ಸರ್ 1 ವರ್ಷ ಆಗಿದೆ. 1 ವರ್ಷ. ನಾನು 4 ತಿಂಗಳಿದ್ದಾಗ ತಂದಿದ್ದು. ಈಗ 1 ವರ್ಷ ಸಾಕಿದ್ದೀನಿ. ಎಲ್ಲ ಒಂದೇ ಏಜಾ? ಎಲ್ಲ ಒಂದಿಲ್ಲ, ಅದು ಜಾಸ್ತಿ ಏಜ್ ಆಗಿದೆ. ಎರಡು ಒಂದೇ ಏಜ್, ಒಂದು 6 ತಿಂಗಳು ಹೆಚ್ಚು ಕಮ್ಮಿ ಎರಡು. ನೀವು ತಂದಿದ್ದಿಲ್ಲ? ನಾವು ತಂದಿದ್ದು ವಿಸ್ತಾರ ಗೋಟ್ ಫಾರ್ಮಿಂಗ್ ಅಂತ. ಎಲ್ಲಿ? ಮಂಡ್ಯ ಹತ್ರ ಮಳವಳ್ಳಿ ಗಾಜ್ನೂರ್ ಇದೆಯಲ್ಲ, ಓಕೆ, ಗಾಜ್ನೂರ್ ಅಂತ ಗ್ರಾಮ ಇದೆ, ಅಲ್ಲಿ ವಿಸ್ತಾರ ಗೋಟ್ ಫಾರ್ಮಿಂಗ್ ತಗೊಂಡ್ಬಂದಿದ್ದೀನಿ. ಓಕೆ ಓಕೆ. ಎಷ್ಟಾಗಿತ್ತು ಮರಿಗಾಗ? ಸರ್ 4 ತಿಂಗಳು ಮರಿ ತಗೊಂಡ್ಬಂದಿದ್ದು. ಒಂದು ಮರಿಗೆ 15,000 ರೂಪಾಯಿ ಬೀಳ್ತು. 15,000. ಇಲ್ಲಿ ಕೇಳ್ತಾ ಇದ್ದಾರಾ? ಕೇಳ್ತಿದ್ದಾರೆ. ಓಕೆ. ಹೆಣ್ಮೇಕೆಗಳು ಇದೆಯಾ? ಮನೆ ಹತ್ರ ಇದೆ. ಒಟ್ಟಿಗೆ ಹೆಣ್ಣು ತಗೊಬಂದಿದ್ದು ಮಧ್ಯದಲ್ಲೇ ಮಾರ್ಬಿಟ್ಟೆ. ಈಗ ಇಲ್ಲಿ 3 ವಾತ ಇದೆ, ಮನೆ ಹತ್ರ ಒಂದು 4 ಇದೆ. ನೀವಿರೋದು ಕೇರ್ನಗರನಾ? ಕೇರ್ನಗರ ಟೌನ್. ಏನು ಕೊಡ್ತಾ ಇದ್ದೀರಾ ಫೀಡು? ಸರ್ ಫೀಡ್ ಇದಕ್ಕೆ ಸೈಲೇಜ್ ಹಾಕ್ತೀನಿ. ಆಮೇಲೆ ಸೂಪರ್ ರೆಡ್ ನೇಪಿಯರ್ ಅಂತ ಬರುತ್ತೆ. ಓಕೆ. ಆಮೇಲೆ ಆಸ್ಟ್ರೇಲಿಯನ್ ರೆಡ್ ನೇಪಿಯರ್ ಅಂತ ಬರುತ್ತೆ. 2 ಸೂಪರ್ ನೇಪಿಯರ್ ಗಟ್ಟಿಗಳು ಹಾಕ್ತೀನಿ, ಮತ್ತೆ ಸೈಲೇಜ್ ಹಾಕ್ತೀನಿ. ಸಂಜೆ ಹೊತ್ತು ಜೋಳ ಕಡಲೆಕಾಯಿ ಅಷ್ಟೇ. ಓಕೆ. ನಿಮ್ಮ ಫೋನ್ ನಂಬರ್ ಹೇಳಿ. 99 45 26 55 90. ಹರ್ಷ ಅಂತ ಹೇಳಿ. ಇದು ಫಸ್ಟ್ ಒಂದು ಏನು ಬೆಲೆ ಹೇಳ್ತಿದ್ದೀರಾ? ಸರ್ ಇದಕ್ಕೆ 40. ಇದೊಂದು 40 kg ಬರುತ್ತೆ. ಓಕೆ. ಸರ್ ಇದಕ್ಕೆ 50,000 ಹೇಳ್ತಿದ್ದೀನಿ. ಇದು ಲೈವ್ ವೇಟ್ 70 kg ಬರುತ್ತೆ. ಓಕೆ. ಸರ್ ಇದೊಂದು 40 kg ಬರುತ್ತೆ. ಇದು 40,000 ಹೇಳ್ತೀನಿ. 45 ಬರುತ್ತೆ. 40,000 ಹೇಳ್ತೀನಿ. ಇದು 3 ಸಾಕಿರೋದು? 3 ಮನೆ ಹತ್ರ ಇನ್ನೂ ಇದೆ, 7 ಇದಾವೆ ಟೋಟಲ್. ಇವಾಗ ಇಲ್ಲಿ ಬರೀ ವಾತ್ಗಳು ತಂದಿದ್ದೀನಿ. ಹೆಣ್ಣಾಡು ಮನೆ ಹತ್ರ ಇದೆ, ಪ್ರೆಗ್ನೆಂಟ್ ಇದ್ದಾವೆ, ಹಂಗಾಗಿ ತಗೊಬಂದಿದ್ದೀನಿ. ಎಷ್ಟು ಹಾಲು ಎಷ್ಟು ಬರುತ್ತೆ? ಸರ್ ಹಾಲು ಹೆಣ್ಮೇಕೆಯಿಂದ 2.5 ಲೀಟರ್ ಹಾಲು ಬರುತ್ತೆ ಒಂದು ದಿನಕ್ಕೆ. 2.5 ಲೀಟರ್ ಬರುತ್ತೆ. ಪ್ರೆಸೆಂಟ್ ನಾನೇ ಕರ್ದಿ ಫಸ್ಟ್ ಇದ್ರ ಬಗ್ಗೆ ಹಾಲು ತಳಿ ವಿಶೇಷತೆ ತಗೊಬಂದಿದ್ದು. ಈ ಮನೇಲಿ ನಾನು ಕರೆಕ್ಟಾಗಿ ನೋಡಾಯ್ತು, ಪ್ರಾಪರ್ ಆಗಿ 2.5 ಲೀಟರ್ ಬರುತ್ತೆ ಒಂದು ದಿನ. ಮರಿಗಳು ಎಷ್ಟು ಹಾಕೋದಿದ್ವು? ಮರಿ 2 ಹಾಕುತ್ತೆ ಸರ್. 2 ಹಾಕುತ್ತೆ, 3 ಹಾಕಿರುತ್ತೆ. 1 ಹಾಕೋರಂತೂ ಸಖತ್ತಾಗಿ ಬರುತ್ತೆ. ಒನ್ ಟೈಮ್ 1 ಲೀಟರ್ ಬರುತ್ತೆ ಹಾಲು? 1 ಟೈಮ್ 1 ಲೀಟರ್ ಬರುತ್ತೆ. ಏನು ಮಾರ್ಕೆಟಿಂಗ್ ಮಾಡ್ತಾ ಇದ್ದೀರಾ ಹಾಲು? ಮಾರ್ಕೆಟಿಂಗ್ ಮಾಡ್ತಿಲ್ಲ, ಇರೋದೇ 4 ಅಲ್ವಾ, ಮಾಡ್ತಿಲ್ಲ. ಮಾರ್ಕೆಟಿಂಗ್ ಮಾಡ್ಬೇಕು ಅಂದ್ರೆ 10+1 ಮಾಡ್ಬೇಕು. ಅದೇ ಒಂದು ವಾತ ಇಟ್ಕೋಬೇಕು, 10 ಹೆಣ್ಣಾಡು ಇಟ್ಕೊಂಡ್ರೆ ಚೆನ್ನಾಗಿ ಮಾಡ್ಬೋದು. ಲಾರ್ಜ್ ಸ್ಕೇಲ್ ಅಲ್ಲಿ. ಈಗ ಅವರು ವಿಸ್ತಾರ ಗೋಟ್ ಫಾರ್ಮಿಂಗ್ ಅವರು ಅವರೇ ಬೈಬ್ಯಾಕ್ ಮಾಡ್ಕೋತಾರೆ ಅಗ್ರಿಮೆಂಟ್ ತಗೊಂಡು. 80 ರೂಪಾಯಿ ಕೊಟ್ಬಿಟ್ಟು ಅಲ್ಲ ತಗೋತಾರೆ ಅವರೇನೆ. ಈಗ ಮಂತ್ಲಿ ಮಾಮೂಲಿ ಕರೆಕ್ಟಾಗಿ ಮಂತ್ಲಿ ದುಡ್ಡು ಹಾಕ್ಬಿಡ್ತಾರೆ. ಓಕೆ ಓಕೆ. ಇವಾಗ ಎಷ್ಟು ಬೆಲೆ ಇದೆ ಹಾಲು ಇದ್ರದ್ದು? ಸರ್ ಹಾಲು ಅವ್ರ ಹತ್ರ, ಅವರು ಬೆಂಗಳೂರಲ್ಲಿ ಫಾಸ್ಟಾಗ್ ಕಂಪ್ನಿ ಅಂತ ಅವ್ರು 250 ರೂಪಾಯಿ ಲೀಟರ್ ಮಾಡ್ತಿದ್ದಾರೆ. ಇಲ್ಲಿ ನಮ್ಮ ಹತ್ರ ರೈತರ ಹತ್ರ 80 ರೂಪಾಯಿ ತಗೋತಿದ್ದಾರೆ ಲೀಟರ್. ಹೌದಾ? ಬೀಟಲ್ ಒಂದೇ ಇರೋದು ನಿಮ್ಮ ಹತ್ರ? ಬೀಟಲ್ ಒಂದೇ. ಎಷ್ಟು ದಿನಕ್ಕೆ ಎಷ್ಟು ಖರ್ಚು ಬೀಳುತ್ತದು ಮೇಂಟೈನ್ ಮಾಡಕ್ಕೆ? ಸರ್ ಒಂದು ಬ್ಯಾಗ್ ಸೈಲೇಜ್ ತಗೊಂಡ್ಬಂದ್ರೆ 500 ರೂಪಾಯಿ ಬೀಳುತ್ತೆ ಒಂದು ಬ್ಯಾಗ್. 8ರಿಂದ ನನಗೆ 3 ದಿನ ಬರುತ್ತೆ ಒಂದು ಬ್ಯಾಗ್ ಸೈಲೇಜ್. ಅದ್ರ ಜೊತೆಗೆ ಬರೀ ಸೈಲೇಜ್ನೇ ಹಾಕಲ್ಲ, ಸೂಪರ್ ನೇಪಿಯರ್ ಕಡ್ಡಿಗಳು ಬರುತ್ತಲ್ಲ, ಡೈರಿ ಕಡ್ಡಿಗಳು, ಅದನ್ನ ಹಾಕೋದ್ರಿಂದ ಮೇಂಟೈನ್ ಆಗುತ್ತೆ. ಓಕೆ. ಏನ್ ಹಾಕೋರು ತಿನ್ನುತ್ತೆ ಸರ್, ತಿನ್ನುತ್ತೆ, ರಾಗಿ ಒಂದು ತಿನ್ನುತ್ತೆ, ಪ್ರತಿಯೊಂದು ತಿನ್ನುತ್ತೆ. ಇಂಥದ್ದು ಬೇಡ ಅನ್ನಲ್ಲ. ಓಕೆ ಸರ್, ಥ್ಯಾಂಕ್ ಯು. ಓಕೆ ಸರ್.